ನದಿ ನೀರಿನ ಮಟ್ಟ 60 ಅಡಿ. ಕೊಲ್ಲಾಪುರ ಜಿಲ್ಲೆಯಲ್ಲಿಯ 60 ಸೇತುವೆಗಳು ಜಲಾವೃತ. 200ಕ್ಕೂ ಅಧಿಕ ಗ್ರಾಮಗಳ ಸಂಚಾರ ಕಡಿತ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದ್ದರಿಂದ ಕಳೆದ 24 ಗಂಟೆಗಳಲ್ಲಿ ಇಂಚಲಕರಂಜಿಯ ಪಂಚಗಂಗಾ ನದಿ ನೀರಿನ ಮಟ್ಟ 6 ಅಡಿಗಳಷ್ಟು ಹೆಚ್ಚಾಗಿದ್ದು ಶನಿವಾರ ಬೆಳಿಗ್ಗೆ 62 ಅಡಿಗಳಿಗೆ ತಲುಪಿದೆ. ಇದೇ ರೀತಿ ಮಳೆ ಮುಂದುವರೆದರೆ ಸೋಮವಾರದವರೆಗೆ ಅಪಾಯದ ಮಟ್ಟ ತಲುಪಲಿದ್ದು ಕರ್ನಾಟಕ ಮಹಾರಾಷ್ಟ್ರದ ರಸ್ತೆ ಸಂಚಾರಗಳು ಸ್ಥಗಿತಗೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇವತ್ತು ಶನಿವಾರ ಬೆಳಿಗ್ಗೆ ಪಂಚಗಂಗಾ ನದಿ ನೀರಿನ ಮಟ್ಟದ ಪ್ರತ್ಯಕ್ಷ ದೃಶ್ಯಗಳನ್ನ ಸತ್ಯಂ ಟಿವಿ ವರದಿಗಾರರು ಸೆರೆ ಹಿಡಿದಿದ್ದು ನೋಡೋಣ ಬನ್ನಿ. ಜಿಲ್ಲೆಯಲ್ಲಿಯ 60 ಸೇತುವೆಗಳು ಜಲಾವೃತಗೊಂಡಿದ್ದು ಸುಮಾರು 200ಕ್ಕೂ ಅಧಿಕ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಪರ್ಯಾಯ ಮಾರ್ಗವಾಗಿ ಸಂಚಾರ ಪ್ರಾರಂಭಗೊಂಡಿದ್ದು ಇಂಚಲಕರಂಜಿ ಪರಿಸರದಲ್ಲಿ ನಿರಂತರ 2 ದಿನಗಳಿಂದ ಧಾರಾಕಾರ ಮಳೆಯಿಂದಾಗಿ ಪಂಚಗಂಗಾ ನದಿ ನೀರಿನ ಮಟ್ಟ 62 ಅಡಿಗಳಿಗೆ ತಲುಪಿದ್ದು ಮುನ್ನೆಚ್ಚರಿಕೆಯ ಮಟ್ಟ 68 ಅಡಿ ಹಾಗೂ ಅಪಾಯದ ಮಟ್ಟ 71 ಅಡಿ ಆಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಳಗಿನ ಸೇತುವೆ ಎರಡೂ ಬದಿಗೆ ಬ್ಯಾರಿಕೇಡ್ಸ್ಗಳನ್ನು ಅಳವಡಿಸಿ ಇಂಚಲಕರಂಜಿಯಿಂದ ಮಾನಕಾಪುರ್, ಕಾರದಘಾಟ್, ಡೋನೇವಾಡಿ, ಹುಬ್ರಿ ಕಡೆಗೆ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಮಹಾನಗರ ಪಾಲಿಕೆ ವತಿಯಿಂದ ಆಪತ್ಕಾಲೀನ ವ್ಯವಸ್ಥೆ ಮಾಡಲಾಗಿದ್ದು ಯಾಂತ್ರಿಕ ಬೋಟ್ ಫೈರ್ ಫೈಟರ್ ಜವಾನರು ಸತರ್ಕತೆ ವಹಿಸಿದ್ದು ನೀರಿನ ಅಳತೆಯ ಪರಿಶೀಲನೆ ನಡೆಸಿದ್ದಾರೆಂದು ಆಪತ್ಕಾಲೀನ ವ್ಯವಸ್ಥೆಯ ಪ್ರಮುಖ ಸಂಜಯ್ ಕಾಂಬಳೆ ಸತ್ಯಂ ವಾಹಿನಿಗೆ ತಿಳಿಸಿದ್ರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.